ಕನ್ನಡದ ಹೋರಾಟಗಾರರನ್ನು ಬಂಧಿಸಿ 14 ದಿವಸಗಳ ಕಾಲ ನ್ಯಾಯಾಂಗದ ವಶಕ್ಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಈ ಬಗೆಯ ನೀತಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಿಂಸೆಗೆ ಯಾವುದೇ ರೀತಿಯಾದಂಥ ಸ್ಥಾನ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟ. ಆದರೆ ಇದರ 1000 ಪಟ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂಸೆಯನ್ನು ಮಾಡಿದ್ದ KJ ಹಳ್ಳಿ, DJ ಹಳ್ಳಿ, ಹುಬ್ಬಳ್ಳಿಯ ಓಲ್ಡ್ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದಾಗ ಆ ಕೇಸುಗಳನ್ನು ತೆಗಿಲಿಕ್ಕೆ ಶಿಫಾರಸು ಮಾಡುವಂಥ ರಾಜ್ಯದ ಸರ್ಕಾರ ಅವರು ತಪ್ಪು ಮಾಡಿದರೆ ಕೇಸ್ ಹಾಕಿದ್ದಾರೆ, ಅದಕ್ಕೂ ಒಂದು ಹಂತಕ್ಕೆ ಓಕೆ ಅಂತಂದರೂ ಕೂಡ ದ್ವೇಷದ ಕಾರಣದಿಂದ 14 ದಿವಸಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದು ಇದು ಸರಿಯಲ್ಲ. ಮತ್ತು ಬೇಡಿಕೆಯೂ ಕೂಡ ಕನ್ನಡ ಪರ ಹೋರಾಟಗಾರರದು ಬೇಡಿಕೆ ಕೂಡ ಅತ್ಯಂತ ನ್ಯಾಯೋಚಿತವಾಗಿದೆ. ಕನ್ನಡದಲ್ಲಿ ಎಲ್ಲ ಕಡೆ ಬೋರ್ಡ್ಗಳನ್ನು ಹಾಕಬೇಕು ಅನ್ನುವಂಥದ್ದು ಬೇಡಿಕೆ ಇದೆ. ಇದರಲ್ಲಿ ಯಾವ ತಪ್ಪಿದೆ? ಅವ್ರು ಸರಿ ಇದೆ, ಕಾನೂನು ಕೈಗೆತ್ತಿಕೊಂಡಿದ್ದಾರೆ, ಆಯ್ತು, ಅದಕ್ಕೊಂದು ಕೇಸ್ ಹಾಕ್ಬೇಕಾದ. ನೀವು ಇನ್ನೊಮ್ಮೆ ಯಾರೂ ಹೋರಾಟನೇ ಮಾಡಬಾರ್ದು ಅನ್ನುವ ರೀತಿಯಲ್ಲಿ ಸೆಕ್ಷನ್ಗಳನ್ನು ಹಾಕಿ ಅವರಿಗೆ ತೊಂದರೆ ಕೊಡ್ತಾ ಇದ್ದಿರುವಂಥದ್ದು ಇದು ಸರ್ಕಾರದ ಇಬ್ಬಗೆ ನೀತಿಯನ್ನು ತೋರಿಸ್ತದೆ. ಯಾರು ಇಡೀ ಪೊಲೀಸ್ ಸ್ಟೇಷನನ್ನು ಸುಡಕ್ಕೆ ಹೊಂಟಿದ್ರು, ಪೊಲೀಸ್ ಆಫೀಸರನ್ನು ಕೊಲೆ ಮಾಡಲಿಕ್ಕೆ ಹೊಂಟಿದ್ರು, ನಿಮ್ಮ ಚಾರ್ಜ್ ಶೀಟ್ದಲ್ಲಿದೆ ಅದು. ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಪತ್ರ ಬರೀತೀರಿ. ಮತ್ತು ಇಲ್ಲಿ KJ ಹಳ್ಳಿ, DJ ಹಳ್ಳಿ ಕೂಡ ಅದೇ ಸ್ಥಿತಿ ಇದೆ. ಮುಂದೆ NIAದಲ್ಲಿ ಕೂಡ ತನಿಖೆಯಲ್ಲಿ ಇದರ ಉಲ್ಲೇಖಗಳಿದ್ದಾವೆ ಬೇರೆ ಬೇರೆ ಸಂದರ್ಭದಲ್ಲಿ. ಅಂಥವ್ರನ್ನ ಬಿಡುಗಡೆ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಿ, ಪತ್ರ ಬರೀತೀರಿ. ಇಲ್ಲಿ ಕನ್ನಡದ ಹೋರಾಟಗಾರರನ್ನು ಜೈಲಿಗಟ್ಟುವಂಥ ಕೆಲಸ ಮಾಡಿರೋದು ಅತ್ಯಂತ ಖಂಡನೀಯ. ಸರ್ಕಾರ ತಕ್ಷಣ ಅವರ ಬಿಡುಗಡೆಗೆ ಏನು ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ. ಕನ್ನಡಕ್ಕೆ ಮೊದಲ ಆದ್ಯತೆ ಅಂತ ಭಾಷಣ ಮಾಡಿದರೆ ಆಗೋದಿಲ್ಲ, ಹೋರಾಟ ಮಾಡಿದವರಿಗೆ ಕರೆದು ವಾರ್ನಿಂಗ್ ಕೊಡಿ. ಕೇಸುಗಳನ್ನು ಅದಕ್ಕೆ ಸಂಬಂಧಿಸಿದಂಥ ಲಿಮಿಟೆಡ್ ಕೇಸುಗಳನ್ನು ಹಾಕಿದರೂ ಒಂದು ಯಾವುದೋ ಹಿಂಸಾಚಾರ ನಡೆದಲ್ಲಿ ಅದು ಪರವಾಗಿಲ್ಲ. ಎಷ್ಟೆಷ್ಟು ಕೇಸುಗಳನ್ನು ಹಿಂಗೆ ಬಿಟ್ಟಿದ್ದೀರಿ ತಾನೆ ನೀವು. ಸೊ ಕರ್ನಾಟಕದ ಮಟ್ಟಿಗೆ ಕನ್ನಡ ಅತ್ಯಂತ ಪ್ರಾಧಾನ್ಯವಾದಂಥ ಭಾಷೆ, ಇದರ ಬಗ್ಗೆ ಯಾರಿಗೂ ಗೊಂದಲ ಇರಬಾರ್ದು. ಆದರೆ ಬಾಯಿ ಮಾತಿನಿಂದ ಹೇಳಿ ಈ ರೀತಿ ಮಾಡ್ತಾ ಇರೋದು ಅತ್ಯಂತ ಖಂಡನೀಯ.